ನೀವು ಹಳೇಬೀಡಿನ ಬಸ್ತಿಹಳ್ಳಿಗೆ ಹೋಗಿದ್ದೀರಾ? ಅಲ್ಲಿರುವ 1000 ವರ್ಷಗಳಷ್ಟು ಹಳೆಯದಾದ ಪಾರ್ಶ್ವನಾಥ ಮತ್ತು ಶಾಂತಿನಾಥ ಬಸದಿಗಳನ್ನು ನೋಡಿದ್ದೀರಾ? ಇಲ್ಲ ಅಂದ್ರೆ ನೀವು ಹಳೇಬೀಡಿನ ಅರ್ಧ ಇತಿಹಾಸವನ್ನು ಮಾತ್ರ ನೋಡಿದ್ದೀರಿ. ಜನಜಂಗುಳದಿಂದ ದೂರವಿರುವ, ಕಾಲದಲ್ಲಿ ಮರೆಯಾಗಿರುವ ಈ ಅದ್ಭುತ ತಾಣವನ್ನು ನಾನು ನಿಮಗೆ ತೋರಿಸ್ತೀನಿ. ಈ ಜಾಗ ನಿಜಕ್ಕೂ ಒಂದು ವಿಸ್ಮಯ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಒಂದು ಅದ್ಭುತವಾದ ಆದರೆ ಅಷ್ಟಾಗಿ ಜನರಿಗೆ ತಿಳಿಯದ ಜಾಗದ ಬಗ್ಗೆ ಕೇಳೋಣ. ಹಳೇಬೀಡು ಹೊಯ್ಸಳರ ವೈಭವವನ್ನು ಹೇಳುವ ಪ್ರಸಿದ್ಧ ಹೊಯ್ಸಳೇಶ್ವರ ದೇವಾಲಯ ಮಾತ್ರ ಅಲ್ಲ, ಇಲ್ಲೇ ಇನ್ನೊಂದು ಶಾಂತ, ಗಂಭೀರ, ಕಲಾತ್ಮಕ ಲೋಕ ಮಲಗಿದೆ. ಅದೇ ಬಸ್ತಿಹಳ್ಳಿಯ ಜೈನ ಬಸದಿಗಳು. ಬಸ್ತಿ ಅಥವಾ ಬಸದಿ ಅಂದ್ರೆ ಜೈನ ದೇವಾಲಯ. ಹೀಗಾಗಿ ಬಸ್ತಿಹಳ್ಳಿ ಅಂದ್ರೆ ಬಸದಿಗಳ ಹಳ್ಳಿ ಅಂತ. ಹೊಯ್ಸಳರ ಕಾಲದಲ್ಲಿ ಜೈನ ಧರ್ಮಕ್ಕೆ ನೀಡಿದ ಗೌರವದ ಜೀವಂತ ಸಾಕ್ಷಿಯೇ ಈ ಸ್ಥಳ. ಈ ಬಸದಿಗಳು 12ನೇ 13ನೇ ಶತಮಾನದಲ್ಲಿ ಹೊಯ್ಸಳರ ಸಾಮ್ರಾಜ್ಯದ ಸಮಯದಲ್ಲಿ ನಿರ್ಮಾಣವಾದವು. ಆ ಕಾಲದಲ್ಲಿ ಹಳೇಬೀಡು ರಾಜಧಾನಿಯಾಗಿತ್ತು. ಹಿಂದೂ ಮತ್ತು ಜೈನ ಧರ್ಮಗಳು ಜೊತೆಯಾಗಿ ಬೆಳೆಯುತ್ತಿದ್ದವು. ಆ ಸಹಿಷ್ಣುತೆಯ ಪ್ರತೀಕವೇ ಈ ಬಸದಿಗಳು. ಇಲ್ಲಿ ಪ್ರಮುಖವಾಗಿ 3 ಬಸದಿಗಳಿವೆ. ಅದರಲ್ಲಿ ಮೊದಲನೆಯದು ಪಾರ್ಶ್ವನಾಥ ಬಸದಿ. ಇಲ್ಲಿರುವ ಪಾರ್ಶ್ವನಾಥರ ಮೂರ್ತಿ ಅತ್ಯಂತ ಆಕರ್ಷಕ. ತಲೆಯ ಮೇಲಿರುವ 7 ಹಾವುಗಳ ಫಣ ಶಿಲ್ಪಕಲೆಯ ಅದ್ಭುತ. ಮೂರ್ತಿಯ ಮುಖದ ಶಾಂತಿ ಭಕ್ತನ ಮನಸ್ಸನ್ನೇ ಶಾಂತಗೊಳಿಸುತ್ತದೆ. ಎರಡನೆಯದು ಶಾಂತಿನಾಥ ಬಸದಿ. ಇಲ್ಲಿರುವ ಶಾಂತಿನಾಥರ ಮೂರ್ತಿ ಎತ್ತರದ ಹಾಗೂ ಗಂಭೀರ. ಹೊಯ್ಸಳ ಶಿಲ್ಪಿಗಳ ನಿಖರ ಕೈಚಳಕ ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತದೆ. ಇನ್ನು ಮೂರನೆಯ ಬಸದಿ ಆದಿನಾಥ ಬಸದಿ. ಸರಳತೆ ಮತ್ತು ಶಾಂತಿಯ ಪ್ರತೀಕ. ಇದರ ಒಳಗಿನ ಕಲ್ಲಿನ ಕಂಬಗಳು ಲಾಥ್ ತಂತ್ರದಿಂದ ತಯಾರಿಸಲ್ಪಟ್ಟಿದ್ದು ಕನ್ನಡದ ಶಿಲ್ಪ ಪರಂಪರೆಯ ಹೆಮ್ಮೆ. ಪಾರ್ಶ್ವನಾಥ, ಶಾಂತಿನಾಥ ಮತ್ತೆ ಆದಿನಾಥ ಇವರು ಜೈನರ ತೀರ್ಥಂಕರರು. ಸೋಪ್ಸ್ಟೋನ್ ಕಲ್ಲಿನಲ್ಲಿ ಮಾಡಿದ ನಿಖರ ಕೆತ್ತನೆಗಳು. ಕಲ್ಲಷ್ಟೇ ಅಲ್ಲ, ಕಲೆ ಜೀವಂತವಾಗಿರುವಂತೆ ಕಾಣುತ್ತದೆ. ಮೃದುವಾದ ಹೊಳೆಯುವ ಕಂಬಗಳು, ಸುಂದರ ಛಾವಣಿ ವಿನ್ಯಾಸಗಳು, ಸರಳ ಹೊರಾಂಗಣ, ಗಂಭೀರ ಆಂತರಿಕ ಶೈಲಿ ಇವು ಜೈನ ತತ್ವದ ಸರಳತೆಯನ್ನು ಪ್ರತಿಬಿಂಬಿಸುತ್ತವೆ. ಇಲ್ಲಿ ಶಬ್ದವಿಲ್ಲ, ಗದ್ದಲವಿಲ್ಲ, ಕಲ್ಲಿನ ನಡುವೆ ಹರಿಯುವ ಶಾಂತಿ ಮಾತ್ರ. ಧ್ಯಾನ, ಆತ್ಮಶುದ್ಧಿ ಮತ್ತು ಶಾಂತಿಯ ಅನುಭವ ನೀಡುವ ಸ್ಥಳ ಇದು. ಹಳೇಬೀಡಿನ ಹೊಯ್ಸಳೇಶ್ವರ ದೇವಾಲಯದಿಂದ ಕೇವಲ ಸ್ವಲ್ಪ ದೂರದಲ್ಲೇ ಈ ಜೈನ ಬಸದಿಗಳು ಇದ್ದು ಇತಿಹಾಸ ಪ್ರಿಯರು ತಪ್ಪದೇ ನೋಡಬೇಕಾದ ಸ್ಥಳ. ಇಂತಹ ಇತಿಹಾಸ ಕಥೆಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಮತ್ತೆ ಭೇಟಿಯಾಗೋಣ ಕರ್ನಾಟಕದ ಇನ್ನೊಂದು ಅದ್ಭುತ ಸ್ಥಳದ ಜೊತೆ.